ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತ ವಿಶೇಷ ತರಗತಿಗಳನ್ನ ನಾನು ಈ ಚಾನೆಲ್ ಮುಖಾಂತರ ನಿಮಗೆ ಪಾಠ ಮಾಡ್ತಾ ಹೋಗ್ತೀನಿ. ಜೊತೆಗೆ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಯಾವುದಾದರೂ ವಿಶೇಷ ಮಾಹಿತಿಗಳಿದ್ರೆ ಹಂಚ್ಕೊಳ್ತಾ ಹೋಗ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಬೇಕಾದ್ರೆ ತಾವುಗಳು ಜಾಯ್ನ್ ಆಗ್ಬೋದು, ತಮ್ಮ ಸ್ನೇಹಿತರುಗಳಿಗೂ ಕೂಡ ಜಾಯ್ನ್ ಆಗ್ಲಿಕ್ಕೆ ಹೇಳ್ರಿ. ಇತ್ತೀಚಿನ ಸ್ನೇಹಿತರೆ ಒಂದು ವಿಚಾರ, ಇತ್ತೀಚಿನ ಪರೀಕ್ಷೆಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರಿ, ನಾವು ಎಷ್ಟೇ ಕಷ್ಟಪಟ್ಟು ಓದಿದ್ರು ಕೂಡ, ನಾವು ವರ್ಷ ಪೂರ್ತಿ ಎಷ್ಟೇ ಕಷ್ಟಪಟ್ಟು ಪುಸ್ತಕವನ್ನ ಪರಿಷ್ಕರಣೆ ಮಾಡಿದ್ರೂ ಕೂಡ ಒಂದೆರಡು ಕ್ವಶನ್ಸ್ಗಳು ಸುಮಾರು ನಾವು ಓದ್ತಕ್ಕಂಥ ಯಾವುದೇ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರತಕ್ಕಂಥ ಪ್ರಶ್ನೆಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಬರೀಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾನೇನ್ ಮಾಡೋಣ ಅನ್ಕೊಂಡಿದೀನಿ ಅಂದ್ರೆ, ಈ ಚಾನೆಲ್ ಮುಖಾಂತರ ಒಂದಷ್ಟು ಬರೀ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವ ಜೊತೆಗೆ ಆ ರೀತಿಯಾದಂತ ವಿಶೇಷ ಮಾಹಿತಿಗಳನ್ನ ಹುಡುಕಿ ತಮ್ಗೆ ವಿವರಣಾತ್ಮಕವಾಗಿ ವರ್ಷ ಪೂರ್ತಿ, ಯಾಕಂದ್ರೆ ನಾವು ಪುಸ್ತಕವನ್ನ ವರ್ಷದ ಒಂದ್ ದಿವಸ ನಿಮ್ಗೆ ಏನ್ ಮಾಡ್ತೀವಿ, ಒಂದ್ ತಿಂಗಳಲ್ಲಿ, ಈಗ ಫೆಬ್ರವರಿ ತಿಂಗಳಲ್ಲಿ ಅಪ್ಡೇಟ್ ಮಾಡಿಬಿಟ್ರೆ ಮತ್ತೆ ಮುಂದಿನ ಫೆಬ್ರವರಿವರೆಗೂ ನಾವೇನ್ ಅಪ್ಡೇಟ್ ಆಗಿದೀವಿ ಆ ಮಾಹಿತಿ ನಿಮಗೆ ಸಿಗ್ತಾ ಹೋಗಲ್ಲ, ಮತ್ತೆ ಹೊಸ ಬುಕ್ ಬರೋವರೆಗೂ ಕೂಡ. ಹಾಗಾಗಿ ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ, ಪ್ರತಿ ದಿನ ಪ್ರತಿ ತಿಂಗಳಲ್ಲಿ ನಾವು ಏನೆಲ್ಲ ಅಪ್ಡೇಟ್ ಆಗ್ತೀವಿ ಈ ಚಾನೆಲ್ ಮುಖಾಂತರ ನಿಮ್ಗೆ ಆ ತರಗತಿಯನ್ನ ಮಾಡ್ತಾ ಹೋಗ್ತೀವಿ. ಆಗ ನಿಮ್ಗೆ ಏನಾಗುತ್ತೆ, ಆ ಸೋರ್ಸ್ ಅಟ್ ಎ ಟೈಮ್ ಅಲ್ಲೇ ಸಿಗುತ್ತೆ. ಯಾಕಂದ್ರೆ ಎಷ್ಟೋ ವಿಚಾರಗಳಿಗೆ ನಾವು ಅಪ್ಡೇಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಬಂದಿರುತ್ತೆ, ಬಟ್ ಇನ್ನ ನಾವು ಹೊಸ ಪುಸ್ತಕವನ್ನ ರಿಲೀಸ್ ಮಾಡದೇ ಇರೋದ್ರಿಂದ ಅದ್ ಮಾಹಿತಿ ನಿಮಗೆ ಸಿಕ್ಕಿರಲ್ಲ. ಸೊ ಹಾಗಾಗಿ ಉತ್ತರವನ್ನ ಬರೆಯೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಹೊಸ ಹೊಸ ಟಾಪಿಕ್ಗಳು ಪುಸ್ತಕದಲ್ಲೂ ಕೂಡ ಸಿಗದೆ, ಎಸ್ಪೆಷಲಿ ನನ್ನ ಪುಸ್ತಕದಲ್ಲೂ ಕೂಡ ಸಿಗದೆ ಇರತಕ್ಕಂತ ಮಾಹಿತಿಯನ್ನ ಸಂಗ್ರಹಿಸಿ ಈ ಚಾನೆಲ್ ಮುಖಾಂತರ ನಿಮ್ಗೆ ಕೊಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನನ್ಗಿರ್ಲಿ. ಜೊತೆಗೆ ನಿಮ್ಗೆ ಯಾವ್ದಾದ್ರು ಹೊಸ ಟಾಪಿಕ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ, ಹೊಸ ಟಾಪಿಕ್ ಸರ್ ಇದು ಯಾವ ಪುಸ್ತಕದಲ್ಲೂ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಕಲೆಕ್ಟ್ ಮಾಡಿ, ಯಾಕಂದ್ರೆ ನನಗೆ ಒಳ್ಳೊಳ್ಳೆ ಹಿಸ್ಟ್ರಿ ಪ್ರೊಫೆಸರ್ಗಳು ಪರಿಚಯ ಇದ್ದಾರೆ, ಮತ್ತೆ ನಾನು ಇತಿಹಾಸದ ಪುಸ್ತಕಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರ್ತೀನಿ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಎಲ್ಲ ಯಾವುದೋ ಒಂದು ಸೋರ್ಸ್ ಇಂದ ಬಳಸಿ ಮಾಹಿತಿಯನ್ನ ಸಂಗ್ರಹಿಸಿ ಆ ತರಗತಿಯನ್ನ ನಿಮಗೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನಾನು ನಮ್ಮ ಸ್ಪರ್ಧಾರ್ಥಿಗಳಿಗೆ ಕೇಳೋದೇನು ಅಂದ್ರೆ, ನಿಮ್ಗೆ ಹೊಸ ಟಾಪಿಕ್ ಯಾವ್ದು ಪುಸ್ತಕದಲ್ಲೂ ಸಿಗ್ತಾ ಇಲ್ಲ ಸರ್, ಈ ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಸರ್ ಅನ್ನೋರು ಆ ಟಾಪಿಕ್ಗಳನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಸಾಧ್ಯವಾದಷ್ಟು ಹುಡುಕಿ ಹೊಸ ಹೊಸ ಟಾಪಿಕ್ಗಳನ್ನ ನಿಮ್ಗೆ ಪರಿಚಯ ಮಾಡುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತೀನಿ. ಯಾಕಂದ್ರೆ ಪುಸ್ತಕ ವರ್ಷಕ್ಕೆ ಒಂದೇ ಸಲ ಅಪ್ಡೇಟ್ ಆಗೋದು. ಈಗ 2026 ಫೆಬ್ರವರಿಲಿ ಹೊಸ ಪುಸ್ತಕ ಬಂದ್ರೆ ಮತ್ತೆ 2027 ಫೆಬ್ರವರಿವರೆಗೂ ಏನು ಹೊಸ ಅಪ್ಡೇಷನ್ ಆಗಿದೆ ಅನ್ನೋದು ನಿಮಗೆ ಸಿಗಲ್ಲ. ಹಾಗಾಗಿ ಈ ಮಾರ್ಚ್ ಅಲ್ಲಿ ಏನೋ ಹೊಸ ಅಪ್ಡೇಷನ್ ಆಗಿರ್ತೀವಿ, ಅದನ್ನ ಮಾರ್ಚ್ ತಿಂಗಳಲ್ಲೇ ನಾನೇನ್ ಮಾಡ್ತೀನಿ, ಯೂಟ್ಯೂಬ್ ಕ್ಲಾಸ್ ಮುಖಾಂತರ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆ ಮಾಹಿತಿಯನ್ನ ನಿಮ್ಗೆ ಹಾಕೋದ್ರಿಂದ ಒಂದು ಪ್ರಶ್ನೆ ಕೂಡ ನಿಮ್ಗೆ ನೆರವಾಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ನಿಮ್ಮ ಬೆಂಬಲ ಇರಲಿ. ಹಾಗಾಗಿ ನಾನ್ ಮಾಡ್ತಕ್ಕಂಥ ಕ್ಲಾಸ್ ಅನ್ನು ಹೆಚ್ಚು ವೀಕ್ಷಣೆ ಮಾಡಿ, ಶೇರ್ ಮಾಡಿ, ಏನಾದ್ರೂ ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿಒ ವೆಟನರಿ ಆಫೀಸರ್ ಅಂತ ಒಂದು ಎಕ್ಸಾಮ್ ಆಯ್ತಲ್ಲ, ಪಶು ವೈದ್ಯಾಧಿಕಾರಿ ಅಂತ, ಆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ವಸಾಹತು ಭಾರತದಲ್ಲಿ ನೀರಾವರಿ ಅಗ್ರಗಣ್ಯ ಅಂತ ಯಾರನ್ನು ಪರಿಗಣಿಸ್ತೀವಿ ಅಂತ. ವಸಾಹತು ಭಾರತದಲ್ಲಿ ನೀರಾವರಿ ಅಗ್ರಗಣ್ಯ ಅಂತ ಯಾರನ್ನು ಪರಿಗಣಿಸ್ತೀವಿ ಅಂತ 199 ಜನಕ್ಕೆ ಇದಕ್ಕೆ ಸರಿಯಾದಂತ ಉತ್ತರ ಗೊತ್ತಿರಲಿಲ್ಲ. ಕೆಲವರು ಅಂದಾಜ್ ಮೇಲೆ ಸರ್ ಥಾಮಸ್ ಆರ್ಥರ್ ಕಾಟನ್ ಅಂತ ಬರ್ದಿದ್ದೀರಾ. ಹಾಗಾಗಿ ಈಗ ಏನಾಗುತ್ತೆ ಅಂದ್ರೆ, ಈ ಪ್ರಶ್ನೆ ಮುಂದೆ ಈತನ ಬಗ್ಗೆ ಇನ್ನು ವಿಸ್ತೃತವಾಗಿ ಎ ಬಿ ಸರಿ, ಬಿ ಸಿ ಸರಿ, ಎ ಡಿ ಸರಿ, ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ಸರಿ, ಮೂರು ಹೇಳಿಕೆ ಸರಿ, ನಾಲ್ಕು ಹೇಳಿಕೆ ಸರಿ ಅಂತ ಡೆಪ್ತ್ ಕೇಳೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ, ಈ ಸರ್ ಥಾಮಸ್ ಆರ್ಥರ್ ಕಾಟನ್ ಅಂದ್ರೆ ನೀ ವಸಾಹತು ಭಾರತದ, ಅಂದ್ರೆ ಬ್ರಿಟಿಷ್ ಅಧೀನದಲ್ಲಿ ಇರ್ತಕ್ಕಂಥ ಭಾರತದ ನೀರಾವರಿ ಅಗ್ರಗಣ್ಯ ಯಾರು, ಕೇವಲ ಇದಕ್ಕೆ ಉತ್ತರವನ್ನ ಹೇಳ್ಬಿಡ ಅಂತ ಕೆಲಸ ಅಷ್ಟೇ ಮಾಡ್ತಾ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸರ್ ಥಾಮಸ್ ಆರ್ಥರ್ ಕಾಟನ್ ಇದಕ್ಕೆ ಸರಿಯಾದಂತ ಉತ್ತರ, ಸರ್ ಥಾಮಸ್ ಆರ್ಥರ್ ಕಾಟನ್ ಇದಕ್ಕೆ ಸರಿಯಾದಂತ ಉತ್ತರ. ಈ ಸರ್ ಥಾಮಸ್ ಆರ್ಥರ್ ಕಾಟನ್ ಬಗ್ಗೆ ಇನ್ನೇನೇ ಅಪ್ಡೇಟೆಡ್ ಮಾಹಿತಿ ಬಂದ್ರು ಕೂಡ ನಿಮ್ಗೆ ವಿವರಣಾತ್ಮಕವಾಗಿ ಉತ್ತರ ಸಿಗಬೇಕು ಅಂತ ಹೇಳಿ ನಾನೇನ್ ಮಾಡಿದೀನಿ,
ಪೂರ್ತಿ ಇನ್ಫಾರ್ಮೇಶನ್ ಅನ್ನ ಈತನ ಬಗ್ಗೆ ಕಲೆಕ್ಟ್ ಮಾಡಿ ನಿಮ್ಗೆ ಈ ಚಾನೆಲ್ ಮುಖಾಂತರ ನೀಡ್ತಕ್ಕಂಥ ಕೆಲಸವನ್ನ ಮಾಡಿದೀನಿ, ಮತ್ತೆ ಪುಸ್ತಕದಲ್ಲೂ ಕೂಡ ಅಪ್ಡೇಟ್ ಮಾಡಿದೀನಿ. ನೋಡಿ, ಈಗ ಅರ್ಥ ಆಯ್ತು ಅನ್ಕಂತೀನಿ. ಇನ್ ಮುಂದೆ ನನ್ನ ಉದ್ದೇಶ ಏನಿದೆ, ನಾನು ಯಾವ ತರ ಯೂಟ್ಯೂಬ್ ಕ್ಲಾಸಸ್ ಅನ್ನ ಏನಾದ್ರು ಯುನಿಕ್ ಆಗಿ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ನನ್ನ ಕೈಲಿ ಆಗಿದ್ದಂತ ಪ್ರಯತ್ನವನ್ನ ಮಾಡೋಣ. ನಾನೇನಾದ್ರೂ ಸರಿ ಮಾಡಿದ್ರೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಇರ್ಲಿ, ನಾನೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಿಮ್ಮಿಂದ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ, 1803 1899 ಕಾಲಾವಧಿಯಲ್ಲಿ ಸರ್ ಥಾಮಸ್ ಆರ್ಥರ್ ಕಾಟನ್ ಈ ಭೂಮಿ ಮೇಲೆ ಜೀವಿಸ್ತಾರೆ. 1803 ಹುಟ್ಟೋರು, 1899 ಸಾವನ್ನಪ್ತಾರೆ. ಈತ ಒಬ್ಬ ಬ್ರಿಟಿಷ್ ಜನರಲ್ ಕೂಡ ಆಗಿದ್ದ. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಹೌದಲ್ವಾ? ನಮ್ಗೆ ಈಗ ವಸಾಹತು ಭಾರತದಲ್ಲಿ ನೀರಾವರಿ ಅಗ್ರಗಣ್ಯ ಸರ್ ಥಾಮಸ್ ಆರ್ಥರ್ ಕಾಟನ್ ಅಂತ ಗೊತ್ತಾಯ್ತು. ಈಗ ಇದ್ರ ಜೊತೆ ಇನ್ನು ವಿಶೇಷವಾಗಿರೋ ಮಾಹಿತಿ ಏನು ಅಂದ್ರೆ, ಈತ ಒಬ್ಬ ಬ್ರಿಟಿಷ್ ಜನರಲ್ ಕೂಡ ಆಗಿದ್ದ. ಅಂದ್ರೆ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದ ಸರ್ ಥಾಮಸ್ ಆರ್ಥರ್ ಕಾಟನ್. ಮತ್ತು ನೀರಾವರಿ ಎಂಜಿನಿಯರ್ ಆಗಿದ್ದ. ಹಾಗಾಗಿ ನೀರಾವರಿಗೆ ಕೊಡುಗೆಯನ್ನ ಕೊಟ್ಟ. ನೀರಾವರಿ ಎಂಜಿನಿಯರ್ ಆಗಿದ್ದ. ಈಗ ಪಾಯಿಂಟ್ ನಂಬರ್ 1 ಗೊತ್ತಾಯ್ತಾ ನಿಮ್ಗೆ? ಬ್ರಿಟಿಷ್ ಜನರಲ್ಲೂ ಕೂಡ ಹೌದು, ಮತ್ತು ನೀರಾವರಿ ಎಂಜಿನಿಯರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದ. ಇವರು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಾದ್ಯಂತ, ಅಂದ್ರೆ ಎಲ್ಲೆಲ್ಲಿ ಭಾರತದ ಬ್ರಿಟಿಷ್ ಆಳ್ವಿಕೆ ಇತ್ತು ಅಲ್ಲೆಲ್ಲ ನೀರಾವರಿಗೆ, ಏನ್ ಕೇಳ್ರಿ, ನೀರಾವರಿಗೆ ಮತ್ತು ಕಾಲುವೆಗಳು, ಕ್ಯಾಲೆನ್ಸ್ ಕಾಲುವೆಗಳ ನಿರ್ಮಾಣಕ್ಕೆ ಪ್ರಿಫರೆನ್ಸ್, ಆದ್ಯತೆಯನ್ನ ಕೊಡ್ತಾರೆ. ಈಗ ಅರ್ಥ ಆಯ್ತಿರ್ಬೋದು ನಿಮ್ಗೆ, ಯಾಕೆ ಅಂದ್ರೆ ವಸಾಹತು ಭಾರತದಲ್ಲಿ ಈತನನ್ನ ನೀರಾವರಿ ಅಗ್ರಗಣ್ಯ ಅಂತ ಯಾಕೆ ಕರಿತೀವಿ ಅಂತ. ಭಾರತದ ಬ್ರಿಟಿಷ್ ಭಾರತದಾದ್ಯಂತ ಅಂತ ಹೇಳ್ಬೋದು ಇದನ್ನು ಒಂದೇ ಮಾತಲ್ಲಿ. ನೀರಾವರಿಗೆ ಮತ್ತು ಕಾಲುವೆಗಳ ನಿರ್ಮಾಣಕ್ಕೆ ಆದ್ಯತೆಯನ್ನ ನೀಡುತ್ತಾರೆ. ಸೊ ಹಾಗಾಗಿ ಇವರನ್ನ ನಾವೇನಂತ ಕರಿತೀವಿ ಅಂದ್ರೆ, ಭಾರತದ ನೀರಾವರಿಯ ಪಿತಾಮಹ ಅಂತ ಕೂಡ ಕರಿತೀವಿ. ದ ಫಾದರ್ ಆಫ್ ಇಂಡಿಯನ್ ವಾಟರ್ ಇರಿಗೇಷನ್. ಭಾರತದ ನೀರಾವರಿಯ ಪಿತಾಮಹ ಅಂತ ಕೂಡ ಕರಿತೀವಿ. ಹಾಗಾಗಿನೇ ನೀರಾವರಿಗೆ ಅಗ್ರಗಣ್ಯ ಅಂತ ಕರೆಯೋದು. ನೋಡಿ ಇಲ್ಲಿ, ಈಗ ನೆಕ್ಸ್ಟ್ ಕೇಳ್ಬೋದಲ್ವಾ, ಸರ್ ಆರ್ಥರ್ ಕಾಟನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ, ತಪ್ಪಾದ ಹೇಳಿಕೆಗಳನ್ನ ಗುರುತಿಸಿ, ಹೌದಲ್ವಾ? ಈಗ ವಿವೋ ಎಕ್ಸಾಮ್, ಎಷ್ಟೋ ಜನ ವಿವೋ ಪತ್ರಿಕೆಯನ್ನೇ ನೋಡಿಲ್ಲ. ಹಾಗಾಗಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಏನಾದ್ರು ಅಪ್ಡೇಟೆಡ್ ಕ್ವಶನ್ ಬಂತು ಅಂದ್ರೆ ನಮ್ಮ ಹುಡುಗರು ಬರೆಯಕ್ಕೆ ಆಗಲ್ಲ. ಇತ್ತೀಚೆಗೆ ಕೆಇಎ ಪರೀಕ್ಷೆಯನ್ನ ನೋಡ್ತಾ ಇದ್ರೆ, ಇಂದಿನ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು ಆದ್ರೆ ಮುಂದುವರೆದಂತ ಭಾಗವಾಗಿ ಒಂದ್ 2-3 ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ಭಾರತದ ನೀರಾವರಿಯ ಪಿತಾಮಹ ಅಂತ ಕೂಡ ಕರಿತೀವಿ. ಈತ ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಈತ ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಈತ ಮೊದಲನೇ ಆಂಗ್ಲೋ ಬರ್ಮಾ. ನೋಡಿ, FDA, KA, VAO ಈ ಎಕ್ಸಾಮ್ ರೀಸೆಂಟ್ ಆಗಿ ಗಮನಿಸ್ತಾ ಇದ್ರೆ, ಆಂಗ್ಲೋ ಬರ್ಮಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಪ್ರಶ್ನೆ ಆಗಿದೆ. ನೀವು HK, ನಾನ್ HK, FDA ಎಕ್ಸಾಮು ಮತ್ತು ವಿವೋ ಎಕ್ಸಾಮ್ ತೆಗೆದು ನೋಡ್ರಿ, ಕಂಟಿನ್ಯೂಸ್ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಆಂಗ್ಲೋ ಬರ್ಮಾ ಯುದ್ಧದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಬನ್ನಿ ಒಬ್ಸರ್ವ್ ಮಾಡ್ರಿ ಬೇಕಾದ್ರೆ. ಈತ ಕೂಡ ಹೇಳಿ, ನಮ್ಮ ಸರ್ ಥಾಮಸ್ ಆರ್ಥರ್ ಕಾಟನ್ ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈತ ಕಾವೇರಿಗೆ ಮತ್ತು ಗೋದಾವರಿ ನದಿಗೆ ಡ್ಯಾಮ್ ಕಟ್ತಾರೆ, ನೀರಾವರಿ ಡ್ಯಾಮ್ ಕಟ್ತಾರೆ. ಕಾವೇರಿಗೆ ಎಲ್ಲಿ ಸರ್ ಅಂದ್ರೆ ತಮಿಳುನಾಡು ಬಳಿ ಕಟ್ತಾರೆ. ಕಾವೇರಿಗೆ ತಮಿಳುನಾಡು ಬಳಿ ಕಟ್ತಾರೆ. ಗೋದಾವರಿಗೆ ಧವಳೇಶ್ವರಂ ಎಂಬ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡ್ತಾರೆ. ಗೋದಾವರಿಗೆ ಧವಳೇಶ್ವರಂ ಎಂಬ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡ್ತಾರೆ. ಇದಿಷ್ಟು ಕೂಡ ಸರ್ ಆರ್ಥರ್ ಕಾಟನ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್. ಏನೇ ಕೇಳಿದ್ರು ಇತನ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಮಾಹಿತಿಗಳನ್ನ ಕೇಳಬಹುದು ಅಂತ ಹೇಳಿ ಇಷ್ಟನ್ನ ನಾನು ರಿಸರ್ಚ್ ಮಾಡಿ ನಿಮ್ಗೆ ಕೊಡಂತ ಪ್ರಯತ್ನ ಮಾಡಿದೀನಿ. ಒಂದ್ಸಲಿ ರಿಪೀಟ್ ಮಾಡ್ತೀನಿ. ಸರ್ ಥಾಮಸ್ ಆರ್ಥರ್ ಕಾಟನ್ 1803 1899. ಈತ ಒಬ್ಬ ಬ್ರಿಟಿಷ್ ಜನರಲ್ ಮತ್ತು ನೀರಾವರಿ ಇಂಜಿನಿಯರ್ ಆಗಿದ್ದರು. ಇವರು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಾದ್ಯಂತ ನೀರಾವರಿ ಮತ್ತು ಕಾಲುವೆಗಳ ನಿರ್ಮಾಣಕ್ಕೆ ಆದ್ಯತೆಯನ್ನ ನೀಡಿದರು. ಇವರನ್ನು ಭಾರತದ ನೀರಾವರಿಯ ಪಿತಾಮಹ ಎನ್ನುವರು. ಇವರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧದಲ್ಲಿ ಪಾಲ್ಗೊಂಡರು. ಇವರು ಕಾವೇರಿಗೆ, ವಿಶೇಷವಾಗಿ ತಮಿಳುನಾಡಲ್ಲಿ ಗೋದಾವರಿಗೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಗೋದಾವರಿಗೆ ಇವರು ನಿರ್ಮಿಸಿರುವ ಡ್ಯಾಮ್ ಬ್ಯಾರೇಜ್ ಹೆಸರೇನು ಅಂದ್ರೆ ಧವಳೇಶ್ವರಂ ಅಂತ. ಈ ರೀತಿ ನೋಡಿ, ಇದು ವಿವೋ ಎಕ್ಸಾಮ್ ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಸವಿವರವಾದಂತ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಿಮ್ಗೆ ನಾನು ಕೊಡಂತ ಪ್ರಯತ್ನ ಮಾಡಿದೀನಿ. ಈಗ ಮುಂದಿನ ತರಗತಿಯಲ್ಲಿ ನಾನು ಏನ್ ಮಾಡಿದೀನಿ, FDA ಎಕ್ಸಾಮ್ ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರು. ಏನ್ ಹೇಳ್ರಿ, FDA ಆರ್ ವಿವೋ ಎಕ್ಸಾಮ್ ಅಲ್ಲಿ ಏನಂತ ಅಂದ್ರೆ, ದಂಗೆಗಳ ಬಗ್ಗೆ, ಪೈಕಾ ದಂಗೆ ಇರ್ಬೋದು, ಇವೆಲ್ಲ ಕೇಳಿದ್ರು. ಅವುಗಳ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಹಾಗಾಗಿ ಈ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇರಿ. ಇದಾದ್ಮೇಲೆ ಮೊನ್ನೆ SDA ಎಕ್ಸಾಮ್ ಆಯ್ತು. ಒಂದ್ 2-3 ಹೊಸ ಪ್ರಶ್ನೆಗಳು ಬಂದಿದ್ದು. ಎಸ್ಪೆಷಲಿ ಸ್ತೂಪಗಳಿಗೆ ಸಂಬಂಧಪಟ್ಟಂತೆ, ಪೊನ್ನರಿಗೆ ಸಂಬಂಧಪಟ್ಟಂತೆ ಆ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಸೊ ತಮ್ಗೆ ಈ ಚಾನೆಲ್ ಮುಖಾಂತರ ಹೊಸ ಮಾಹಿತಿಗಳನ್ನ ನೀಡ್ತೀನಿ ಅಂತ ಹೇಳ್ತಾ, ಈ ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ